ರಿಷಿ, ನಾವೆಲ್ಲ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಬಾ ಹೋಗೋಣ ಬಾ. ಅಣ್ಣ, ನಾವ್ ಎಲ್ಲಿಗೂ ಹೋಗೋದ್ ಬೇಡ, ಅವ್ರು ಅದೇ ಹೇಳ್ಕೊಡ್ತಾರೆ ಅಂತ ನಾವು ನೋಡೋಣ. ಕಮ್ಲಿ, ನಾವಿಲ್ಲೇ ಇದ್ರೆ ನಿಂಗೇನಾದ್ರೂ ತೊಂದ್ರೆನಾ? ಅಯ್ಯೋ ಇಲ್ಲ ಇಲ್ಲ, ಮೂಗಿನವರ್ಗು ಮುಳುಗ್ದೊಳಗೆ ತಲೆ ಮೇಲೆ ನೀರ್ ಬಂದ್ರೆ ಏನ್ ಮಹಾ, ನನ್ಗೇನು ತೊಂದ್ರೆ ಇಲ್ಲ. ನೋಡು ನೋಡು, ನೀನು ಹಾಗೆಲ್ಲ ಹೇಳಬಾರದು. ನಿನ್ನ ಪದಪ್ರಯೋಗ ಸರಿಯಾಗಿಲ್ಲ. ನಾನು ಹೇಳಿಕೊಡುವ ಹಾಗೇ ಹೇಳಬೇಕು. ಹಳ್ಳಿ ಶೈಲಿಲಿ ಮೂಗಿನ ಗಂಟ ಮುಳುಗದೊಳಗೆ ತಲೆ ಮ್ಯಾಕ್ ನೀರ್ ಬಂದ್ರೆ ಏನ್ ಮಹಾ, ನಂಗೇನು ತೊಂದರೆ ಇಲ್ಲ ಅಂತ ಹೇಳ್ಬೇಕು. ದೇವಿ, ನಾವು ಅನ್ಕೊಂಡಿದ್ದಕ್ಕೆ ವಿರುದ್ಧವಾಗೆಲ್ಲ ಇಲ್ಲಿ ನಡೀತಾ ಇದೆ. ಈ ಮೇಷ್ಟ್ರು ಇಲ್ಲಿದ್ದಷ್ಟು ನಮಗೆ ತೊಂದರೆ. ಮೊದಲು ಇವನನ್ನ ಇಲ್ಲಿಂದ ಕಳಿಸು. ಮೇಷ್ಟ್ರೆ, ಇವತ್ತಿನ ಟೈಮ್ ಆಯ್ತು ಅನ್ಸುತ್ತೆ ಅಲ್ವಾ? ಹೌದಾ? ಇನ್ನು ಸಮಯ ಇದೆ ಅಲ್ವಾ? ಓ ಸರಿ ಮೇಷ್ಟ್ರೆ, ನಾಳೆ ಬರ್ಬೇಕಾ ಬೇಡ್ವಾ? ಬರ್ಬೇಕು ಬರ್ಬೇಕು. ಹಾ, ಯಾಕೋ ಧ್ವನಿ ಏರ್ತಾ ಇದೆಯಲ್ಲ. ಸೊ ನಾಳೆ ನೀವ್ ಬರ್ಬೇಕು ಅಂದ್ರೆ ಈಗ ಹೋಗ್ಬೇಕು ತಾನೆ? ಪಾಪ ಕಮ್ಲಿ ಒಂದ್ ದಿನದಲ್ಲಿ ಎಷ್ಟು ಅಂತ ಕಳೀತಾಳೆ. ಪಾಪ ನೋಡಿ ಕಮ್ಲಿ ಎಷ್ಟು ಸ್ಟ್ರೆಸ್ ಆಗೋಗಿದ್ದಾಳೆ ಅಂತ. ಹೌದೌದು, ಸಿಕ್ಕಾಪಟ್ಟೆ ಸುಸ್ತಾಗೋಗಿದೆ. ಒಂದೇ ದಿನ ಎಷ್ಟು ಅಂತ ಕಲಿಯೋದು, ಸಾಕಾಗೋಯ್ತು ನನ್ಗೆ. ಬನ್ನಿ ಮೇಷ್ಟ್ರೆ, ನಾಳೆ ಸಿಗೋಣ. ಅಮ್ಮಮ್ಮ ಬನ್ನಿ ಮೇಷ್ಟ್ರೆ. ಆಯ್ತು ಆಯ್ತು. ಭಗವಂತ, ಕಮಲಿಗೆ ನಾನು ಹೇಳಿಕೊಟ್ಟಿರೋ ನಡಿಗೆಗಳನ್ನು ಆದಷ್ಟು ಬೇಗ ಕಲಿಯುವಂತಾಗಲಿ. ನನ್ನ ವಸ್ತುಗಳು ಇಲ್ಲೇ ಇರಲಿ. ಹೇಗೂ ನಾಳೆ ಬರಬೇಕಲ್ಲವೇ? ಹೌದು, ನೀವ್ ಹೇಳ್ಕೊಟ್ಮೇಲೆ ಕಲೀದೇ ಇರ್ತಾಳ. ದಯಮಾಡ್ಸಿ ಬನ್ನಿ. Come on, Kamini. Wait, batch Nagavini. ಅಣ್ಣ, ಈ ನಾಟಕದ ಮೇಷ್ಟ್ರು ನೋಡಿದ್ರೆ ನನ್ಗೊಂದು ಐಡಿಯಾ ಬರ್ತಿದೆ. ರಚನಾ, ನಿನ್ ಐಡಿಯಾ ಗಿಡಿಯಾ ಏನು ಬೇಕಾಗಿಲ್ಲ, ಸ್ವಲ್ಪ ಸುಮ್ನಿರು. ಅಣ್ಣ, ಇನ್ನೊಂದು ಟ್ರೀಟ್ಮೆಂಟು. ಕಮ್ಲಿಗೆ ನೆನ್ಪರಕ್ಕೆ ನಾವು ಕಾಲೇಜಲ್ಲಿ ಇದ್ದಾಗ ಒಂದ್ ಸ್ಕಿಟ್ ಮಾಡಿದ್ವಲ್ಲ, ಅದನ್ನ ರೀಕ್ರಿಯೇಟ್ ಮಾಡಿದ್ರೆ ಹೇಗೆ? ಗಾಡ್ ರಚನಾ, ಈಗೇನು ಡಿಸ್ಕಸ್ ಮಾಡೋದ್ ಬೇಡ. ಕಮ್ಲಿ ಆಲ್ರೆಡಿ ಪಾಪ ಸುಸ್ತಾಗಿದ್ದಾಳೆ. ಲೆಟ್ ಹರ್ ರೆಸ್ಟ್. ಬಾ. ಹೌದು,
ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಕಮ್ಲಿ ಅವ್ರೆ, ನೀವು ರೆಸ್ಟ್ ಮಾಡಿ, ಪಾರ್ಟಿ ಬೇರೆ ಇದೆ. ನಡಿ. ಅಕ್ಕ ಹೊಸಿ ಬನ್ನಿ ಇಲ್ಲಿ. ಎಲ್ಲ ಬಿರ್ನೆ ರೆಡಿ ಆಯ್ತಾ ನೋಡಿ, ಎಲ್ರೂ ಬಂದಾಯ್ತು. ಇನ್ನೇನ್ ಪಾರ್ಟಿ ಶುರು ಮಾಡ್ಬಿಡ್ತಾರೆ. ಆಮ್ಯಾಕ ಅದಿಲ್ಲ ಇದಿಲ್ಲ ಅನ್ನೋ ಮಾತು ಬರ್ಬಾರ್ದು. ಒಂದ್ ರೀತಿಲಿ ನೋಡಿದ್ರೆ ಇವತ್ತಿನ ಪಾರ್ಟಿಗೆ ನಾನೇ ಇನ್ಚಾರ್ಜ್. ಸರಿ ನಿಂಗೆ. ನಮ್ ಕಮ್ಲಿ ಸರಿ ಇದ್ದಿದ್ರೆ ಇದನ್ನೆಲ್ಲ ಅವಳೆ ತಲೆ ಮ್ಯಾಗ ಹಾಕೊಂಡ್ ಮಾಡಿರೋಳು. ಈಗೇನ್ ಮಾಡೋದು? ಕಮ್ಲಿ ವಾಪಸ್ ಬಂದವಳೆ ಅಂತ ಈ ಪಾರ್ಟಿ ಮಾಡ್ತವ್ರೆ. ಆದಷ್ಟು ಬಿರ್ನೆ ನಮ್ ಕಮ್ಲಿ ಸರಿ ಹೋದ್ಲು ಅಂತ ಪಾರ್ಟಿ ಮಾಡಂಗಾಗ್ಲಿ. ಇವಾಗ ನೋಡ್ಬೇಕು. ಓ ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ಒಳಗೆ. ಓ ಗಣೇಶ್ ಅವರು ಬನ್ನಿ ಬನ್ನಿ. ಬನ್ನಿ ಒಳಗಡೆ ಬನ್ನಿಮ್ಮ. ಏನ್ ತಾತ ಸ್ಯಾನೆ ಖುಷಿ ಆಯ್ತಾ? ಗಂಡ ಹೆಂಡತಿ ಖುಷಿಯಾಗಿರೋದಕ್ಕೆ ಯಾವ ವಯಸ್ಸು ಅಡ್ಡ ಅಲ್ಲ ನಿಂಗೆ. ಅಯ್ಯೋ ನೀವ್ ಹಂಗ ಅಂದ ತಕ್ಷಣ ಅಜ್ಜಿ ಮಗ್ದಾಗ ನಾಚಿಕೆ ನೋಡಿ. ಸಾಕ್ ಸುಮ್ನೆ ರೀ ನಿನ್ ತಮಾಷೆ. ಎಲ್ಲೇ ಕಮ್ಲಿ ಕಾಣಿಸ್ತಾನೆ ಇಲ್ಲ? ಕಮ್ಲಿ ರಚನಾ ರಚನಾ. ಹಾ ಅಜ್ಜಿ. ಬಾಮ್ಮ. ಎಲ್ಲಿ ಕಮ್ಲಿ ಕಾಣಿಸ್ತಾನೆ ಇಲ್ಲ? ಅನಿಕಾ ಅವಳನ್ನ ರೆಸ್ಟ್ ಮಾಡಕ್ಕೆ ಅಂತ ಕರ್ಕೊಂಡು ಹೋದ್ಲು. ಆಮೇಲೆ ಸುದ್ದಿ ಇಲ್ಲ ಅಜ್ಜಿ. ಅಜ್ಜಿ. ರಿಷಿ ಬಾಪ, ಎಲ್ಲ ರೆಡಿ ಆಯ್ತಾ? ಆಲ್ಮೋಸ್ಟ್ ರೆಡಿ ಅಜ್ಜಿ. ಒಂದ್ ನಿಮಿಷ. ಇಲ್ಲಿ ನೋಡು, ಇದು ಕಮ್ಲಿಗೆ ಅಂತ ತಂದಿರೋದು. ಎಲ್ಲಿ? ಚೆನ್ನಾಗಿದೆಯಾ ರಿಷಿ? ಕಮ್ಲಿ ಅವ್ರು ಹೇಗ್ ರೆಡಿ ಆಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಡ್ರೆಸ್ ತುಂಬಾ ಚೆನ್ನಾಗಿದೆ ಅಜ್ಜಿ. ಕಮ್ಲಿಗಿಂತ ಜಾಸ್ತಿ ನೀನೇ ಖುಷಿ ಪಡೋಂಗಿದ್ಯಲ್ಲ ಅಣ್ಣ. ರಚನಾ ಬಾನಕ್ ಬಣ್ಣ ಹಚ್ಚಿದ್ರೇನೋ ಹಬ್ಬ ಕಣ್ಣಿಗೆ ತಾನೆ. ಅಯ್ಯಯ್ಯೋ ಹಂಗಂತಿದ್ದಾಗೆ ರಿಷಿ ಸರ್ ಮಗ್ದಾಗ ನಾಚಿಕೆ ನೋಡು. ಬಾಸ್, ಪಾರ್ಟಿಗೆ ಟೈಮ್ ಆಯ್ತು. ಇನ್ನ ನಿಮ್ ಡ್ರೀಮು ಡಿಯೇಟು ಏನೇ ಇದ್ರು ಆಮೇಲೆ ಇಟ್ಕೊಡಿ. ಅಜ್ಜಿ, ಇದನ್ನ ನಾನೇ ಕಮ್ಲಿ ಅವ್ರಿಗೆ ಕೊಟ್ಟು ಬರಲ್ಲ? ಏ ನಮ್ ಫ್ಯಾಮಿಲಿ ಬಂತು. ಓ, ಬನ್ನಿ ರಮೇಶ್, ಬನ್ನಿ ತರ. ಅದ್ಗೆ ಅಣ್ಣ ಇಲ್ಲಿ? ರಚನಾ, ಬಿಸ್ನೆಸ್ ನೋಡ್ಕೊಳಕ್ಕೆ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ? ಅದಕ್ಕೆ ರೋಹಿತ್ ಆಫೀಸಿಗೆ ಹೋಗಿದ್ದಾನೆ. ಇವತ್ತು ಒಂದೇ ನಾನಾದ್ರೂ ಎಲ್ಲರೂ ಒಟ್ಟಿಗೆ ಇರ್ಬೋದಾಗಿತ್ತಲ್ವಾ? ಇಟ್ಸ್ ಓಕೆ, ಬನ್ನಿ. ಎಲ್ಲಿ ಈ ಇವೆಂಟ್ ಇಂದ ಯುವರಾಣಿ ಕಾಣಿಸ್ತಾ ಇಲ್ಲ? ಅಪ್ಪ ನಾನಿಲ್ಲಿಲ್ವಾ? ಹಲೋ, ನಾವೆಲ್ಲ ಗೆಸ್ಟ್ಗಳು. ನಾನ್ ಹೇಳಿದ ಯುವರಾಣಿ ನಮ್ಮ ಕಮಲಿ ಎಲ್ಲಿ ಕಾಣಿಸ್ತಿಲ್ವಲ್ಲ ಅಂತ. ಅವಳು ರೂಮಲ್ಲಿ ಇದ್ದಾಳಂತೆ. ರಿಷಿ, ಅವಳಿಗೆ ಬಟ್ಟೆ ಕೊಟ್ಟು ರೆಡಿಯಾಗಿ ಬರಕ್ ಹೇಳಪ್ಪ. ಹಾ ಅಜ್ಜಿ, ಹೊರಟನು. ರಿಷಿ ನಿಂತ್ಕೋ. ಅವಳ ರೂಮ್ ಎಲ್ಲಿದೆ ಅಂತ ಹೇಳು. ಇದನ್ನ ಅವಳಿಗೆ ಕೊಟ್ಟು ನಾನು ಅವಳನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಹೇಗಿದ್ರು ನಾನು ರೂಮ್ ತೋರ್ಸಕ್ ಬರ್ಬೇಕಲ್ಲ, ಸೊ ನಾನು ಬರ್ತೀನಿ. ಇದೇ ಕಮ್ಲಿ ಅವ್ರ ರೂಮ್. ನಾನು ಕೊಡ್ತೇನೆ, ನೀನ್ ಹೋಗು. ಇದೇನು ಚಿಕ್ಕ ಹುಡುಗನ್ ಓಡಿಸೋ ತರ ಹೋಗು ಹೋಗು ಅಂತ ಇರಲ್ಲ? ನನಗೂ ಕಮ್ಲಿ ಅವ್ರ ಜೊತೆ ಮಾತಾಡ್ಬೇಕು ಅಂತ ಆಸೆ ಇರಲ್ವಾ? ಅವಳಿಗೆ ಏನು ನೆನಪಿಲ್ಲ ಅಂತ ಹೇಳ್ತಾ ಇದಾರೆ. ನೀನೇನೋ ಹೀಗಾಡ್ತಾ ಇದೀಯಾ? ಅವ್ರಿಗೆ ನೆನಪಿಲ್ಲ ಸರಿ, ಆದ್ರೆ ನನಗ್ ನೆನಪಿದೆಯಲ್ಲ. ಇರಿ, ಕಮ್ಲಿ ಅವ್ರನ್ನ ಕರಿತೀನಿ. ರಿಷಿ, ಹೆಣ್ಮಕ್ಳು ರೂಮು, ಹೋಗೋ ಮೊದ್ಲು ನಾಕ್ ಮಾಡ್ಬೇಕು. ಓ, ಮೇಸ್ಟ್ರಿಗೆ ಮ್ಯಾನರ್ಸ್ ಹೇಳ್ಕೊಡ್ತಿದ್ದೀರಾ? ಕಮ್ಲಿ ಅವ್ರ ನನ್ನ ಮೇಸ್ಟ್ರು ಮೇಸ್ಟ್ರು ಅಂತ ಕರೆದು ನನಗೂ ಹಾಗೆ ರೂಢಿ ಆಗೋಯ್ತು. ಇನ್ನು ಅದೇನೇನ್ ರೂಢಿ ಆಗುತ್ತೋ. ನಾನು ಆಫ್ ಮಾಡ್ತೀನಿ. ಅಪ್ಪ ಅದಕ್ಕೆ ನೀವೆಲ್ಲಿ ಬನ್ನಿ. ನೋ ಥ್ಯಾಂಕ್ಸ್, ನಾನು ಮಾಡ್ತೀನಿ. ಕಮ್ಲಿ ಅವರೇ,
ಕಮಲಿ ಅವರೇ, ಕಮಲಿ ಅವರೇ, ರಿಷಿ, ಅವಳು ಬ್ಯುಸಿ ಇದ್ದಾಳೆ ಅನ್ಸುತ್ತೆ, ಬಾ ಹೋಗೋಣ. ಅಯ್ಯಮ್ಮ, ಪಾರ್ಟಿಗೆ ಆಲ್ರೆಡಿ ಟೈಮ್ ಆಗೋಯ್ತು. ನಾನು ಈ ಡ್ರೆಸ್ನ ಅವ್ರಿಗೆ ಕೊಡ್ಬೇಕು. ಕಮಲಿ ಅವರೇ, ಕಮಲಿ ಅವರೇ, ಎಲ್ಲ ಅನುಕೂಲ ಇದ್ದು ನೆಮ್ಮದಿಯಾಗಿ ನಿದ್ದೆನೂ ಮಾಡಕ್ ಬಿಡಲ್ಲ. ಯಾರ ಅದು? ಇದೇ ಇವತ್ ನಿಂಗ್ ಮಾರಿ ಹಬ್ಬ. ಕಮಲಿ ಅವರೇ, ಓಯ್, ಬಾಗ್ಲು ತಟ್ಟಕ್ಕೂ ಮುಂಚೆ ನಿಮ್ ಬುದ್ಧಿನ ಫ್ರಿಜ್ ಅಲ್ಲಿ ಇಟ್ಟು ಬಂದ್ರ? ಯಾವ ಮೇಸ್ಟ್ರೆ, ಇದೇನೋ ನಿನ್ ಸ್ಕೂಲಲ್ಲಿ ಪಾಠ ಮಾಡೋದು? ಬಾಗ್ಲು ತಟ್ಟಿ ಅವ್ರು ತೆಗಿಲಿಲ್ಲ ಅಂದ್ರೆ ಏನೋ ಕೆಲ್ಸದಲ್ಲಿ ಇರ್ತಾರೆ, ಇಲ್ಲ ಮಲ್ಗಿರ್ತಾರೆ ಅಂತ ಅರ್ಥ. ಅದನ್ನ ಬಿಟ್ಟು ಮೆದ್ಲಿಗೆ ಕೈ ಹಾಕಿ ದಬ ದಬ ಅಂತ ತಟ್ಟಿದ್ಯಲ್ಲ, ಇದ್ಯಾರು ಲೇಡಿ ಟೀಚರು? ಕಮಲಿ ಅವರೇ, ಪ್ಲೀಸ್ ಕಾಮ್ ಡೌನ್. ಏನಮ್ಮ, ನೀನಾದ್ರೂ ಇವನಿಗೆ ಬುದ್ಧಿ ಹೇಳೋದಲ್ವಾ? ತಟ್ಟ ಕೇಳಿ ತಮಾಷೆ ನೋಡ್ತಿದ್ಯಾ? ಕಮಲಿ ಅವರೇ, ಪ್ಲೀಸ್. ಅಯ್ಯ, ನಿನ್ನ ಗುದ್ಬಿಟ್ಟು ಅಲ್ಲುದ್ರಿಸ್ಬಿಡ್ತೀನಿ ನೋಡು. ಬೆಳಿಗ್ಗೆಯಿಂದ ಅನಿಕನ್ ಕಾಟ, ಕಮ್ಲಿ ಕಮ್ಲಿ ಅಂತ ಹಿಂಸೆ ಮಾಡ್ತೀಯಳೆ. ಈಗ ನೋಡಿದ್ರೆ ನೀನ್ ಈ ಅಮ್ಮನ್ ಕರ್ಕೊಂಡ್ಬಂದು ಕಾಟ ಕೊಡ್ತಿದ್ಯಲ್ಲ, ಏನಯ್ಯ ನಿನ್ ರೋದ್ನೆ? ಶಟ್ ಅಪ್. ಓಹೋ, ಆವಾಜ್ ಹಾಕ್ಬಿಟ್ರೆ ಆಫ್ ಆಗೋಗ್ತೀನಿ ಅನ್ಕೊಂಡಿದ್ಯಾ? ನೋವೇ, ಚಾನ್ಸೇ ಇಲ್ಲ. ಏನು ರಿಷಿ, ಇವಳು ಸ್ವಲ್ಪನೂ ಮರ್ಯಾದೆ ಇಲ್ವಾ? ಹಾ ಅಮ್ಮ, ಬೆಳಿಗ್ಗೆಯಿಂದ ಟ್ರೀಟ್ಮೆಂಟ್ ನಡೀತಿತ್ತು, ಅದಕ್ಕೆ ಪಾಪ ಸುಸ್ತಾಗಿ ಮಲಗ್ಬಿಟ್ಟಿದ್ರು ಅನ್ಸುತ್ತೆ. ಮಲ್ಗಿದ್ರೆ ತಲೆ ಕೆಟ್ಟಂಗ್ ಆಡ್ತಾರ? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಹೇಗ್ ಮಾತಾಡ್ಬೇಕು? ನೀನ್ ಬಂದಿದ ತಕ್ಷಣ ಕಾಲಿಗೆ ಬೀಳ್ಬೇಕಿತ್ತಾ? ಅರೆ ಕಮಲಿ ಅವರೇ, ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರಿ. ಅದ್ನ ಈ ಅಮ್ಮಂಗೆ ಹೇಳು. ಜಾಸ್ತಿ ವಾಯ್ಸ್ ರೈಸ್ ಮಾಡಿದ್ರೆ ಕೇಬಲ್ ಕನೆಕ್ಷನ್ ಎಲ್ಲ ಕಟ್ ಮಾಡ್ಬಿಡ್ತೀನಿ. ಅಯ್ಯೋ ಕಮ್ಲಿ, ಏನಾಯ್ತು ನಿನ್ಗೆ? ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಅತ್ತೆ ಹತ್ರ ಹಿಂಗ ಮಾತಾಡೋದು? ಅತ್ತೇನಾ? ಅದಿರ್ಲಿ, ನೀನ್ ಯಾರಮ್ಮ? ಇಷ್ಟೊತ್ತು ಬಿಲ್ದಲ್ಲಿದ್ದಿದ್ದು ಇಲಿ ತರ ಉಚ್ಕೊಂಡಿದ್ದು ಇವಾಗ ಏಕ್ದಮ್ ವಾಯ್ಸ್ ಕೊಡ್ತಿದ್ಯಾ? ಮೇಷ್ಟ್ರೆ, ಹೆವಿಯಾಗಿ ಟಾರ್ಚರ್ ಕೊಡ್ತಿದ್ದೀರಾ. ನಂಗೀಗ ಸಖತ್ ನಿದ್ದೆ ಬರ್ತಿದೆ, ಸುಮ್ನೆ ಒಟ್ಟೋಗಿ. ಕಮಲಿ ಅವರೇ, ಎಲ್ರು ನಿಮ್ಗೋಸ್ಕರನೇ ಬಂದಿರೋದು, ನೀವೇ ಹೀಗ್ ಮಾಡಿದ್ರೆ ಹೇಗೆ? ನನಗೋಸ್ಕರನಾ? ಹಾ ಹೌದು, ಪಾರ್ಟಿಗೆ. ಓ, ಪಾರ್ಟಿ ಅಲ್ವಾ? ಮನೆಗ್ ಬಂದವ್ರ ಹತ್ರ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಅಮ್ಮ, ನಿದ್ದೆ ಜ್ಞಾನದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಹಾ, ಇದು ಕಮಲಿ ಅವರಂದ್ರೆ. ತಪ್ಪು ಮಾಡಿದ್ರು, ಗೊತ್ತಾಗಿದ ತಕ್ಷಣ ಸಾರಿ ಕೇಳ್ತೀರಲ್ಲ. ಕಮಲಿ ಅವರೇ, ನೀವು ಸೂಪರ್. ಕಮಲಿ ಅವರೇ, ಸೂಪರ್ ನೀವು. ಹಾ, ಬನ್ನಿ ಒಳಗಡೆ ಹೋಗೋಣ. ಅಜಯ್, ಇಂಥ ಸಿಚುವೇಶನ್ ಬರುತ್ತೆ ಅಂತ ನಾನು ಜೀವನದಲ್ಲೂ ಅನ್ಕೊಂಡಿರ್ಲಿಲ್ಲ ಬಿಡು. ಅಮ್ಮರ ಅಲ್ಲೇ ಇದ್ದಾನೆ. ನಾವು ಕದ್ಕೊಂಬಂದಿರೋದನ್ನ ಮತ್ತೆ ನಾವೇ ನಮ್ಮನೇಲಿ ಸ್ಕೆಚ್ ಹಾಕಿ ಕದಿಯಕ್ಕೆ ಹೋಗ್ತಿದೀವಲ್ಲ.
ಅದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಉಳ್ಳಾಡ್ಕೊಂಡು ನಕ್ಬಿಡ್ತಾರೆ. ಹೊರಗಿನವರಲ್ಲ, ಆ ಮರ ಏನಾರು ಕೇಳಿಸ್ಕೊಂಡ್ರೆ ನೀನು ನಾಕೊಂಡು ಹೋಗ್ತಾನೆ. ಈ ವಿಷಯದಲ್ಲಿ ನೀನೇನಾದ್ರೂ ನಂಗೆ ಸಹಾಯ ಮಾಡಿದ್ರೆ ನಿನಗೂ ಪಾಲ್ ಕೊಡ್ತೀನಿ. ಈ ಪಪ್ಪರ್ ಸರ್ಗೇಶ್ವರ ಮಾತಾಡ ಬೇಡ, ಅದು ಬೇಕು 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 ತಾನೆ. ಹಿಂಗಾದ್ರೂ ಮಾಡಿ ಇದನ್ನ ತೇಗ್ಬಿಡೋಣ. ಮಾಡೋಣ. ನಾಡಿ ಕೋಳಿ ಸಾರು ಮಾಡಿ ಮುದ್ದೆ ಮಾಡ್ಬಿಡ್ತೀನಿ. ಹಂಗಾದ್ರೆ ಒಂದೆರಡು ಕೋಳಿ ಒಡ್ಕ ಬಂದ್ಬಿಡ್ತೀನಿ. ಚಾಪ್ಸು ಮಾಡ್ತೀನಿ ಕಣ. ಅಯ್ಯೋ ಸೂಪರ್ ಅಜ್ಜಿ. ಇನ್ನ 2 ಅವರ್ ಇದೆ. ಏನ್ ಮಗ ಟೈಮ್ ಲೆಕ್ಕ ಆಗ್ತಿದ್ಯಾ? ಎಲ್ರು ಮಲಗ್ಬೇಕಲ್ಲ ಅಜ್ಜಿ. ಅಣ್ಣ ನಾವು ಅದಕ್ಕೆ ಕಾಯ್ತಾ ಇದೀವಿ. ಮಲ್ಕೊಳಕಜ್ಜಿ. ಮಾಲಿಕಳಕ್ಕೆ ಯಾಕೆ ಮಗ ಯಾವ್ದಾದ್ರು ದೊಡ್ಡ ಡೀಲಿಂಗ್ ಕೈ ಹಾಕಿದ್ಯಾ? ಇದು ಒಂಥರ ದೊಡ್ಡ ಡೀಲೆ. ಇದನ್ನ ನಮ್ಮ ಹುಡುಗಿಗೆ ಕೊಟ್ಟು ಬರೋಣ ಅಂತ. ನೋಡ ಮರ, ಇದುವರೆಗೂ ಈ ಮನೆ ಒಳಗಡೆ ಬಂದಿದ್ದು ಯಾವ್ದು ಆಚೆ ಹೋಗಿಲ್ಲ, ಇದು ಹೋಗಕ್ಕಿಲ್ಲ. ಹೋಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಬಿಡಲ್ಲ. ಲೋ ಅಣ್ಣಪ್ಪ, ಬಂದಾಗ ಎಲ್ಲಿ ಅಂಬಿ ಅಂಬಿ ಅಂತಿದ್ದೆ, ಈಗ ಯಾವ್ದೋ ಹುಡುಗಿ ನೋಡ್ಬಿಟ್ಟು ದುಂಬಿ ದುಂಬಿ ಅಂತಿದ್ದೆ. ಏನಪ್ಪ ನಿನ್ ಪ್ರಾಬ್ಲಮ್? ಲೇ ಫಿಕ್ರ, ಅಂಬಿ ಯಾವತ್ತಿದ್ರು ನನ್ನ ತಂಗಿನೇ. ಆದ್ರೆ ಇದು ನಮ್ಮ ಹುಡುಗಿ. ನಾನು ಅಂಬಿನ ಹುಡುಕೊಂಡು ಹೊರಗಡೆ ಹೋದ್ರೆ ನೀವಿಬ್ರು ಇದನ್ನ ಒಡೆಯೋಣ ಅಂತ ಸ್ಕೆಚ್ ಹಾಕಿದೀರಾ, ಬಿಟ್ಬಿಡ್ತೀವಾ? ಮೊದ್ಲು ಇದನ್ನ ನಮ್ಮ ಹುಡುಗಿಗೆ ಕೊಟ್ಟು ಆಮೇಲೆ ಅಂಬಿ ಹುಡ್ಕೋದು. ಹಾಳಾಗೋಯ್ತು, ಹೋಗು. ಅಣ್ಣಪ್ಪ, ಅದು ಒಂದ್ ವೇಳೆ ಅಕ್ಕ ಸಿಕ್ಲಿಲ್ಲ ಅಂದ್ರೆ ಆಗ ನಿಮ್ಮಿಬ್ರಿಗೂ ಇದೆ ಮಾರಿ ಹಬ್ಬ. ಹೇಗಪ್ಪ ನಿಮ್ಮನ್ನ ನೋಡಕ್ ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ಹೇಗೋ ಇದನ್ನ ಅಜ್ಜಿ ನಿಮ್ಗೆ ಹಲೋ, ಹಾಯ್ ಹಾಯ್ ಕಮ್ಲಿ, ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ಏನೆಲ್ಲ ಹಾಗೆ ನಿಲ್ಸಿದ್ದೀರಾ? ಕೊಡು ಕಮ್ಲಿಗೆ, ಬೇಗ ರೆಡಿ ಆಗ್ಲಿ. ಯಾಕಮ್ಮ ಕಮ್ಲಿ ಯಾಕೊಂದ್ರೆ ಡಲ್ ಆಗಿದ್ಯಾ? ಇಷ್ಟೊತ್ತು ಮಲಗಿದ್ಯಾ? ವಾ, ನೀನೇ ಗುರು ಸರಿಯಾಗಿ ಹೇಳಿದ್ದು.